ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಜುಕೇಶನ್ ಟ್ರಸ್ಟ್ಗೆ 100 ಕೋಟಿ ಕೊಡುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. CSR ಫಂಡ್ನಲ್ಲಿ ಹಣ ಸಹಾಯ ಮಾಡುವುದಾಗಿ ಧೋಕಾ ಮಾಡಿದ್ದಾರೆ. 100 ಕೋಟಿ ಕೊಡುವುದಾಗಿ ಎಜುಕೇಶನ್ ಟ್ರಸ್ಟ್ಗೆ ನಂಬಿಸಿ ಮೋಸ ಮಾಡಿರೋದು. CSR ಫಂಡ್ನಲ್ಲಿ ಹಣ ಸಹಾಯ ಮಾಡುವುದಾಗಿ ಧೋಕಾ ಮಾಡಿದ್ದಾರೆ. ಒಟ್ಟು 6 ಜನರ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಣ್ಣೂರಿನ ಖಾಸಗಿ ಕಾಲೇಜು ಮ್ಯಾನೇಜಿಂಗ್ ಟ್ರಸ್ಟಿ ದೂರಿನ ಮೇಲೆ ಕೇಸ್ ದಾಖಲಾಗಿದೆ. ಟ್ರಸ್ಟ್ ಅಭಿವೃದ್ಧಿಗೆ ಅಮರಪಲ್ಲಿ ಸುರೇಶ್ರನ್ನ ಭೇಟಿಯಾಗಿದ್ದ ದೂರುದಾರೆ. ತೀರ್ಥಹಳ್ಳಿ ಮೂಲದ ಅಮರಪಲ್ಲಿ ಬಳಿ ವೈಯಕ್ತಿಕ ಸಮಸ್ಯೆಯನ್ನ ಟ್ರಸ್ಟಿ ಹೇಳಿಕೊಂಡಿದ್ದ. ನಂತರ ಸಹಾಯದ ನೆಪದಲ್ಲಿ 100 ಕೋಟಿ ಕೊಡಿಸೋದಾಗಿ ಅಮರಪಲ್ಲಿ ನಂಬಿಸಿದ್ದ. ಬಳಿಕ ವೆಂಕಟರಾಮ ಭಟ್ ಹೈದರಾಬಾದ್ನ ಅತುಲ್ ಎಂಬುವವರ ಪರಿಚಯ ಮಾಡಿಸ್ತಾನೆ. ಟ್ರಸ್ಟ್ಗೆ 100 ಕೋಟಿ ಕೊಡೋದಕ್ಕೆ ದಾಖಲೆ ಪರಿಶೀಲಿಸಬೇಕು ಅಂತ ಅತುಲ್ ಹೇಳ್ತಾರೆ. ಟ್ರಸ್ಟಿಗೆ ಕಾಲ್ ಮಾಡಿ ಕೆಲ ದಾಖಲೆ ಮಿಸ್ ಆಗಿದೆ ಅಂತ ವೆಂಕಟರಾಮ್ ಹೇಳ್ತಾರೆ. ಹೀಗಾಗಿ ಅತುಲ್ ಬೆಂಗಳೂರಿಗೆ ಬರೋದಾಗಿ ವೆಂಕಟರಾಮ್ ತಿಳಿಸಿದ್ದ. ಅತುಲ್ ಉಳಿದುಕೊಳ್ಳಲು ಹೋಟೆಲ್ ಫ್ಲೈಟ್ ಟಿಕೆಟ್ ಖರ್ಚು ಮಾಡಿದ್ದ ಟ್ರಸ್ಟಿ. ಅಂದರೆ ಅಲ್ಲಿಂದ ಬರೋದಕ್ಕೆ ಫ್ಲೈಟ್ ಟಿಕೆಟ್ ಇವ್ರದೇ ಖರ್ಚಲ್ಲಿ, ಅದಾದ ನಂತರ ಇಲ್ಲಿ ಬಂದ ನಂತರ ಹೋಟೆಲಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈ ಟ್ರಸ್ಟಿ ಮಾಡಿರ್ತಾರೆ. ಬಳಿಕ ಹಣ ರಿಲೀಸ್ ನೆಪದಲ್ಲೂ ಲಕ್ಷಾಂತರ ರೂಪಾಯಿ ಪಡೆದು ಮೋಸ ಮಾಡಿದ್ದಾರೆ. ಹಂತ ಹಂತವಾಗಿ 35 ಲಕ್ಷ ರೂಪಾಯಿ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಸದ್ಯ ಟ್ರಸ್ಟಿ ದೂರಿನ ಮೇಲೆ ಹೆಣ್ಣೂರು ಪೊಲೀಸ್ನವರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಬ್ಬರು ಆರೋಪಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. CSR ಫಂಡ್ನಲ್ಲಿ ಹಣ ಸಹಾಯ ಮಾಡುವುದಾಗಿ ಧೋಕಾ ಮಾಡಿರೋದು. ಏನು ಒಂದಲ್ಲ ಎರಡಲ್ಲ, 100 ಕೋಟಿ ರೂಪಾಯಿ ಕೊಡಿಸ್ತೀನಿ ಅನ್ನೋ ಥರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನ್ ಪ್ರಕರಣ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನು ಅಂತಂದ್ರೆ ಎಜುಕೇಶನಲ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡುವಂತ ನೆಪದಲ್ಲಿ ಈ ರೀತಿಯಾಗಿ ವಂಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ನಿಮ್ಗೆ CRS ಫಂಡ್ ಏನಿದೆ ಅದರಲ್ಲಿ ಬರೋಬ್ಬರಿ ಒಂದು 100 ಕೋಟಿಯಷ್ಟು ಸಹಾಯವನ್ನ ಮಾಡ್ತೀವಿ. ಆ ಒಂದು ನಿಮ್ಮ ಎಜುಕೇಶನ್ ಟ್ರಸ್ಟ್ಗೆ ಏನಿದೆ ಅದಕ್ಕೆ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ನೆಪವನ್ನ ಒಡ್ಡಿ ಆ ದೂರುದಾರೆ ಮಹಿಳೆ ಬಳಿಯಿಂದ ಆಲ್ಮೋಸ್ಟ್ ಹಂತವಾಗಿ ಅಂದ್ರೆ 7 ಲಕ್ಷ, 7.5 ಲಕ್ಷ, 50,000 ಹೀಗೆ ಹಂತವಾಗಿ 35 ಲಕ್ಷ ಹಣವನ್ನ ಪಡೆದುಕೊಂಡು ನಂತರ ಆ ಹಣವನ್ನು ಕೂಡ ಕೊಡದಲ್ಲೇ ಈ ರೀತಿಯಾಗಿ ವಂಚನೆ ಮಾಡಿರುವಂತ ಒಂದು ಕೆಲವೊಂದಷ್ಟು ಆರೋಪದ ಮೇಲೆ ಇದೀಗ FIR ಕೂಡ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಪೊಲೀಸರು ಈಗಾಗಲೇ 6 ಜನರ ವಿರುದ್ಧವಾಗಿ FIR ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ದೂರುದಾರ ಮಹಿಳೆ ಏನಿದ್ದಾಳೆ ಆಕೆಯ ಒಂದು ತೀರ್ಥಹಳ್ಳಿ ಊರು, ಅವ್ರದ್ದು ಕೂಡ ಒಂದು ತೀರ್ಥಹಳ್ಳಿ ಊರಲ್ಲಿ ವಾಸವಾಗಿರುವಂತ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಆತರ ಅಮರಪಲ್ಲಿ ಸುರೇಶ್ ಅಂತ, ಆತನ ಜೊತೆ ಹೀಗೆ ನನ್ನ ಒಂದು ಎಜುಕೇಶನ್ ಟ್ರಸ್ಟ್ ಏನಿದೆ ಅಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅದಕ್ಕಾಗಿ ಕೆಲವೊಂದಷ್ಟು ಹಣದ ಸಹಾಯ ಬೇಕಾಗಿದೆ ಅಂತೇಳಿ ಆ ಒಂದು ಸುರೇಶ್ ಬಳಿ ಹೇಳ್ಕೊಂತಾರೆ. ಆತ ಕೂಡ ನಾನು ಹೆಲ್ಪ್ ಅನ್ನ ಮಾಡ್ತೀನಿ, ನನ್ಗೆ ಒಂದು CRS ಫಂಡ್ ನ ಪರಿಚಯ ಇರುವಂತ ವ್ಯಕ್ತಿ ಇದ್ದಾನೆ, ಆತ ಈ ರೀತಿಯಾಗಿ ನಿಮ್ಗೆ CRS ಫಂಡ್ ಇಂದ ಈ ಕೋಟ್ಯಾಂತರ ರೂಪಾಯಿ ಹಣವನ್ನ ಕೂಡ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಹಣವನ್ನ ಸಹಾಯವನ್ನ ಮಾಡ್ತಾನೆ ಅಂತೇಳಿ ಆತ ಹೇಳಿರ್ತಾನೆ. ನಂತರವಾಗಿ ಆತನ ಮೂಲಕವಾಗಿ ವೆಂಕಟರಾಮ್ ಭಟ್ ಅಂತ ಮತ್ತೊಬ್ಬನನ್ನ ಪರಿಚಯ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಹೈದರಾಬಾದ್ ನಲ್ಲಿರುವಂತ ಅತುಲ್ ಕುಮಾರ್ ಎಂಬಾತನನ್ನ ಕೂಡ ಪರಿಚಯ ಮಾಡ್ಕೊಂತಾರೆ. ನಂತರ ಕೂಡ ಎಲ್ಲರೂ ಕೂಡ ಒಂದು ಜಾಗದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಅಂದ್ರೆ ಈ ಒಂದು 100 ಕೋಟಿ ಟ್ರಸ್ಟ್ಗೆ ಕೊಡೋದಾದ್ರೆ ಕೆಲವೊಂದಷ್ಟು ದಾಖಲೆಗಳನ್ನ ಬೇಕು. ಅಂದ್ರೆ ಈ ಟ್ರಸ್ಟ್ ಯಾವ ರೀತಿಯಾಗಿ ಎಜುಕೇಶನ್ ಕೊಡ್ತಾ ಇದೆ, ಎಷ್ಟು ಜನ ಎಜುಕೇಶನ್ ನ ತೆಗೆದುಕೊಳ್ತಾ ಇದ್ದಾರೆ, ಜೊತೆಗೆ ಕೆಲವೊಂದಷ್ಟು RTGS ಮಾಡೋದಕ್ಕೆ ಯಾವ ರೀತಿಯಾಗಿ ದಾಖಲೆಗಳು ಬೇಕು ಎಲ್ಲವನ್ನು ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಹಂತವಾಗಿ ಒಟ್ಟು 35 ಲಕ್ಷವನ್ನ ಹಣವನ್ನ ಇಸ್ಕೊಂಡು ನಂತರ ಹಣ ವಾಪಸ್ ಕೂಡ ಕೊಡೋದಿಲ್ಲ, ಜೊತೆಗೆ ಏನು ಟ್ರಸ್ಟ್ಗೆ ಕೊಡ್ತೀನಿ ಅಂತ ಹೇಳಿದಂತ 100 ಕೋಟಿ ದುಡ್ಡನ್ನು ಕೂಡ ಕೊಡೋದಿಲ್ಲ. ಯಾವಾಗ ಇವೆಲ್ಲ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ನನಗೆ ಈ ರೀತಿಯಾಗಿ ವಂಚನೆ ಮಾಡಿದಿರೋದು ಗೊತ್ತಾಗುತ್ತೋ ಮಹಿಳೆಗೆ ಇಮಿಡಿಯೇಟ್ ಆಗಿ ಹೆಣ್ಣೂರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯ ಅನ್ವಯ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ರಾಮ್, ಥ್ಯಾಂಕ್ ಯು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗಾಗಿ.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.